ಚುನಾವಣೆಯ ಫಲಿತಾಂಶದ ಕಾತರ ಅಂತ್ಯಗೊಂಡಿದೆ. ದಿವಂಗತ HY ಮೇಟಿಯವರ ಪುತ್ರ ಉಮೇಶ್ ಮೇಟಿ ಅವರು ಬಿಜೆಪಿಯ ವೀರಣ್ಣ ಚರಂತಿಮಠ್ ಅವರಿಗೆ ಸೋಲಿನ ರುಚಿ ತೋರಿಸಿದ್ದಾರೆ. ತಂದೆಯ ಅನುಕಂಪ, ಕಾಂಗ್ರೆಸ್ ನಾಯಕರ ಅಬ್ಬರದ ಪ್ರಚಾರ, ಕಾಂಗ್ರೆಸ್ ಗ್ಯಾರಂಟಿಗಳು ಬಾಗಲಕೋಟೆ ಕ್ಷೇತ್ರದ ಮತದಾರರನ್ನ ಸೆಳೆಯುವಲ್ಲಿ ಸಕ್ಸಸ್ ಆಗಿದೆ. ಈ ಬಾರಿಯೂ ಕಾಂಗ್ರೆಸ್ ಪ್ರಚಂಡ ಗೆಲುವು ಕಂಡಿದೆ. ಕಳೆದ ಬಾರಿ ತಂದೆಯಿಂದ ಸೋಲು ಕಂಡಿದ್ದ ಚರಂತಿಮಠ್ ಅವರು HY ಮೇಟಿಯವರ ಮಗ ಉಮೇಶ್ ಮೇಟಿಯವರ ಎದುರು ಸೋಲು ಕಂಡಿದ್ದಾರೆ. ಬಿಜೆಪಿ ನಾಯಕರ ಕೆಲಸ ಬಾಗಲಕೋಟೆಯಲ್ಲಿ ವರ್ಕೌಟ್ ಆಗಲಿಲ್ಲ. ಉಮೇಶ್ ಮೇಟಿ ಅವರಿಗೆ ಬರೋಬ್ಬರಿ 97,941 ಮತಗಳು ಸಿಕ್ಕರೆ ಬಿಜೆಪಿ ಅಭ್ಯರ್ಥಿ ಚರಂತಿಮಠ್ ಅವರಿಗೆ 76,075 ಮತಗಳು ಸಿಕ್ಕಿತು. ಇದರಿಂದ 21,866 ಮತಗಳ ಅಂತರದಿಂದ ಉಮೇಶ್ ಮೇಟಿ ಗೆದ್ದು ಬಿಗಿದ್ದಾರೆ. ಆರಂಭದಿಂದಲೂ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದಿತ್ತು. ಯಾವ ಹಂತದಲ್ಲೂ ಬಿಜೆಪಿ ಮೇಲೇಳಲೇ ಇಲ್ಲ. ಕಾಂಗ್ರೆಸ್ ಗೆಲುವು ಕಾಣ್ತಾ ಇದ್ದಂತೆ ಕೈಪಾಳಯದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ.